ಎಲ್ಲರಿಗೂ ನಮಸ್ಕಾರ. ಮತ್ತು SRH ಸವಾರಿಯ ಹೊಸ ಬ್ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಆಯಿತು, ಒಂದು 3-4 ಮಂತ್ಸ್ ಆದಮೇಲೆ ಫೈನಲಿ ಒಂದು ಲಾಂಗ್ ರೈಡ್ ಹೋಗ್ತಾಯಿದ್ದೀನಿ. ಇವತ್ತು ನಾವು ಹೋಗ್ತಾ ಇರೋದು ಕಣ್ಣೂರಿಗೆ, ಸಮ್ವೇರ್ ಅರೌಂಡ್ 344 ಕಿಲೋಮೀಟರ್ಸು. ಗಣಿಗೆ ಸ್ವಲ್ಪ ಪ್ರಯರ್ ಕಮಿಟ್ಮೆಂಟ್ಸ್ ಇತ್ತು ಬೆಳಗ್ಗೆ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ದೀವಿ. 6:30-7 ಅವರ್ ಡ್ರೈವು. ನಾವು ಈಗ 6 ಗಂಟೆ ಅಂದರೂ ಕೂಡ ಸಾಯಂಕಾಲ 4-5 ಗಂಟೆಗೆ ರೀಚ್ ಆಗ್ತೀವಿ ಅಂದ್ಕೊತೀವಿ, ವಿತ್ ಬ್ರೇಕ್ಸು ಎಲ್ಲ ಲೆಕ್ಕಕ್ಕೆ ಇಟ್ಕೊಂಡ್ರೆ. ಸರಿ ಬನ್ನಿ, ಇವತ್ತಿನ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಮೇನ್ ರೋಡ್ ಟಚ್ ಆದ್ವಿ. ಸುಮಾರು ದಿನ ಆದಮೇಲೆ ಇವತ್ತು ಈ ಗಾಡಿಗೆ 6th ಗೇರ್ ಬೀಳುತ್ತೆ ಅನ್ಕೋತೀನಿ. ಇಲ್ಲಾಂದರೆ ಬೆಂಗಳೂರು ಸಿಟಿಯಲ್ಲಿ ಗಾಡಿ 2nd ಗೇರ್ಗಿಂತ ಜಾಸ್ತಿ ಹೊಡಿಯೋಕ್ಕಾಗಲ್ಲ ಆ್ಯಕ್ಚುಲಿ. ಬಟ್ ಒಂದು ಒಳ್ಳೆ ರೈಡಿಗೆ ಮುಹೂರ್ತ ಬಂದಿದೆ. 5-10 ಮಿನಿಟ್ಸ್ ಆಯಿತು ಹೊರಡಿ. ನಾನು ಫೈನಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಗೆ ಬಂದು ರೀಚ್ ಆಗಿದ್ದೀನಿ. ಆ್ಯಂಡ್ ಹಿಯರ್ ಈಸ್ ಅವರ್ ರೈಡರ್ ಮಿಸ್ಟರ್ ಗಾಣಿ. ಇಲ್ಲಿ ಇವಾಗ ಯಾವ ರೋಡಿಂದ ಹೋಗೋದು ಅಂತ ಡಿಸ್ಕಸ್ ಮಾಡಿಕೊಂಡು ಹೊರಡೋದು. ನಾವೇನು ಮಾಡ್ತಿದ್ದೀವಿ ಅಂದರೆ, ಈಗ ಕನಕಪುರ ರೋಡ್ ಮೇಲಿಂದ ಮೈಸೂರು ಹೋಗ್ತಾ ಇದ್ದೀವಿ. ನಮ್ಮ ಶ್ರೀನಿಧಿ ಹೇಳಿದ್ದ ಒಂದ್ಸಲಿ ಹೋಗ್ಬೋದು ಹಂಗೆ ಅಂತ. ಸೊ ಅದನ್ನು ನೀವು ಟ್ರೈ ಮಾಡ್ತಿದ್ದೀವಿ. ಯಾಕಂದರೆ ಮೈಸೂರು ರೋಡಲ್ಲಿ ಹೋಗೋಕ್ಕೆ ಒಂದು ಬೇಜಾರು, ಸೆಕೆಂಡ್ ಏನಂದರೆ ಸಿಕ್ಕಾಪಟ್ಟೆ ಅಲ್ಲಿ ಇದು ಏನಂತಾರೆ ಅದಕ್ಕೆ, ಸಿಕ್ಕಾಪಟ್ಟೆ ಹಂಪ್ಸ್ ಇದೆ ರೋಡಲ್ಲಿ. ಅದು ಹೊಡ್ಕೊಂಡು ಹೋಗಿ ಕ್ಲಚ್ ಬ್ರೇಕು ಅನ್ನೋಷ್ಟರಲ್ಲಿ ಪಂಕ್ಚರ್ ಆಗಿಬಿಡ್ತೀವಿ ನಾವು. ಅದಕ್ಕೆ ಬೇಡ, ಆದರೆ ಸ್ವಲ್ಪ ರಿಸ್ಕ್ ತೊಗೊಳ್ಳೋಣ ಅಂತ ಕನಕಪುರ ರೋಡಿಂದ ಮೈಸೂರು ಟಚ್ ಆಗಿ ಕೂರ್ಗು. ಆಯಿತಾ, ಹಿಂಗೋ ಮ್ಯಾಪ್ ಇದೆ ನೋಡೋಣ. ಗಣೇಶ್ ಅವ್ರಿಗೆ ಪೆಟ್ರೋಲ್ ಬೇಕಂತೆ, ಅದಕ್ಕೆ ಪೆಟ್ರೋಲ್ ಬೇಕೊಂದು. ನಾನು ಸ್ವಲ್ಪ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಬನ್ನಿ. ಅಂತೂ ಆಯಿತು, ಇನ್ನೊಂದು 300 ಕಿಲೋಮೀಟರ್ಸು, ಆಲ್ಮೋಸ್ಟ್ 7 ಅವರ್ ತೋರಿಸ್ತಾ ಇದೆ. ಸೊ ಹೋಪ್ಫುಲಿ ಇದೇ ರೋಡಲ್ಲಿ ನಮಗೇನು, ಆ್ಯಕ್ಚುಲಿ ಕನಕಪುರ ರೋಡಿಂದ ಮೈಸೂರಿಗೆ ಹೋಗ್ತಿರೋದು ಫಸ್ಟ್ ಟೈಮು. ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಆಗುತ್ತೋ ಇಲ್ಲ ಅಂತ, ಬಟ್ ಇನ್ನೂ ಟ್ರೈ ಮಾಡ್ತಾಯಿದ್ದೀವಿ. ಯಾಕಂದರೆ ಆ ರೋಡಲ್ಲಿ ಹೋಗಿ ಬೇಜಾರು ಬಂದ್ಬಿಟ್ಟಿದೆ. ಅದಕ್ಕೆ ಮೈಸೂರಿಗೆ ಇನ್ನೊಂದು 80 ಕಿಲೋಮೀಟರ್ಸ್ ಇದೆ. ಆಯಿತಾ, ಈ ರೋಡು ನಮ್ಮ ರೆಗ್ಯುಲರ್ ಮೈಸೂರು ರೋಡ್ಗಿಂತ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಯಿತಾ, ಸ್ಪೀಡ್ ಬ್ರೇಕರ್ಸ್ ಇದೆ, ಅದೇ ಅಷ್ಟು ಜಾಸ್ತಿ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಒಳ್ಳೆ ವ್ಯೂಸು ಇದೆ. ಮತ್ತು ಸಿಂಗಲ್ ರೋಡ್ ಇಲ್ಲ, ಡಬಲ್ ರೋಡ್ ಇದೆ. ಗುಡ್ ರೋಡ್ ಅನ್ಬೋದು. ಅವಾಗ ಒಂದೊಂದು ಸ್ಪೀಡ್ ಬ್ರೇಕರ್ ಸಿಗುತ್ತೆ. ಆ ರೋಡ್ ಥರ ವಿಪರೀತ ಸ್ಪೀಡ್ ಬ್ರೇಕರ್ಸ್ ಅಂತ ಡೆಫಿನೆಟ್ಲಿ ಸಿಗಲ್ಲ. ಇಲ್ಲೊಂದು ಸಿಕ್ತು ನೋಡಿ. ಬೇಸಿಕ್ಲಿ ಹಳ್ಳಿಗಳು ಊರುಗಳು ಬಂದಾಗ ಸ್ಪೀಡ್ ಬ್ರೇಕರ್ ಸ್ವಲ್ಪ 2 ಹಾಕಿದ್ದಾರೆ ಅಷ್ಟೇ. ಆ ರೋಡಲ್ಲಿ ರೋಡ್ ಮೇಲೆ ಸ್ಪೀಡ್ ಬ್ರೇಕರ್ ಇದೆಯೋ ಅಥವಾ ಸ್ಪೀಡ್ ಬ್ರೇಕರ್ಗಳ ಮಧ್ಯೆ ರೋಡ್ ಇದೆಯೋ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಆಯಿತಾ, ಬಟ್ ಪರವಾಗಿಲ್ಲ, ಇಲ್ಲಿ ಅಷ್ಟು ಸ್ವಲ್ಪ ಕಮ್ಮಿನಿದೆ ಅಂತ ಹೇಳ್ಬೋದು. ನಾನು ಇಷ್ಟೊತ್ತು ಚೆನ್ನಾಗೇ ಓಡಿಸ್ಕೊಂಡು ಬಂದೆ ಗಾಡಿನ, ಒಳ್ಳೆ ಸ್ಪೀಡಲ್ಲೇ ಬಂದೆ. ರೋಡು ಚೆನ್ನಾಗಿದೆ, ಅಲ್ಲೆಲ್ಲ ಸ್ವಲ್ಪ ಅಗಲ ರೋಡ್ಸು ಇದೆ. ಇಟ್ಸ್ ಆಲ್ ಗುಡ್, ನೋ ವರೀಸ್. ಸೋ ಫಾರ್ ದ ರೈಡ್ ಈಸ್ ಗುಡ್. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಮತ್ತು ಮೋಟೋ ವ್ಲಾಗ್ ಅಂದರೆ ಲಾಂಗ್ ರೈಡ್ಗೆ ಮೋಟೋ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಫೀಲ್ಸ್ ಗುಡ್ ಆ್ಯಕ್ಚುಲಿ. ಈ ಫೀಲಿಂಗು ಇದೆ ಅಲ್ಲ, ಸ್ವಲ್ಪ ಖುಷಿ ಆಗ್ತಿದೆ ಆ್ಯಕ್ಚುಲಿ.
ಆದರೆ ಒಂದು ನನ್ನ ಗಾಡಿದು ಎಮಿಷನ್ ಟೆಸ್ಟು ಇದು ಮಾಡಬೇಕು, ಪೇಪರ್ ರೆಡಿ ಮಾಡ್ಕೋಬೇಕು. ಸದ್ಯಕ್ಕೆ ಇರೋದು ಎಕ್ಸ್ಪೈರ್ ಆಗಿಬಿಟ್ಟಿದೆ. ಈಗ ಹೊಸದು ಮಾಡ್ಕೊಂಡು ಬರಬೇಕು ಹೋಗಿ. ಆನ್ ದ ವೇ ಎಲ್ಲಾದರೂ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸರಿನಾ? ಮನೆ ಸೂಪರ್ ಆಗಿದೆ ನೋಡಿ, ಈ ರೋಡಲ್ಲಿ ಈ ಮನೆ ವಾ ಸೂಪರ್. 1.5 ಅವರ್ ಇಲ್ಲಿಂದ ಮುತ್ತತ್ತಿ ಜಂಕ್ಷನಲ್ಲಿ ಬೆಣ್ಣೆ ದೋಸೆ ಜಂಕ್ಷನ್ ಅಂತ ಸಿಕ್ತು. ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ರಿಯಲಿ ಗುಡ್ ಅಂತ, ನಿಜವಾಗ್ಲೂ ಚೆನ್ನಾಗಿತ್ತು ದೋಸೆ. ಇವಾಗ ಬ್ಯಾಕ್ ಆನ್ ದ ರೋಡು. ನೋಡೋಣ ಮುಂದೆ ಏನಾದರೂ ಚೆನ್ನಾಗಿ ಸೀನ್ಸ್ ಏನಾದರೂ ಕಾಣಿಸಿದ್ರೆ ಡೆಫಿನೆಟ್ಲಿ ಮತ್ತೆ ವಿಡಿಯೋ ಮಾಡೋಣ. ಓಕೆ, ಇವನು ರೋಡ್ ಕ್ರಾಸ್ ಮಾಡೋಕ್ಕೆ ಬಂದಿದ್ದಾನೆ. ಆ ಕಡೆಯಿಂದ ಬಂದು ನಾನು ಗುದ್ದಿದ್ದಾನೆ. ಅವನ ಊರು ಅವನ ಹಳ್ಳಿ. ದುಡ್ಡು ಕೊಡ್ತಾರೋ ತನಕ ಬಿಡಲ್ಲ ಅಂತಿದ್ದಾನೆ ಅಷ್ಟೇ, ಮತ್ತೇನಿಲ್ಲ. ಮೈಸೂರಿಗೆ 8 ಕಿಲೋಮೀಟರ್ಸ್ ದೂರ ಇದೆ. ಅದಕ್ಕೂ ಮುಂಚೆ ಒಂದು ರೈಟ್ ಟರ್ನು ಟುವರ್ಡ್ಸ್ ನಮ್ಮ ಇವತ್ತಿನ ಡೆಸ್ಟಿನೇಷನ್ ವಿಚ್ ಇಸ್ ಕಣ್ಣೂರು. ಸರಿನಾ? ಓಕೆ, ಸೋ ಫಾರ್ ಗುಡ್ ರೈಡ್. ಆ್ಯಕ್ಚುಲಿ ಒಳ್ಳೆ ರೋಡು, ರಿಲ್ಯಾಕ್ಸ್ ಆಗಿ ಬಂದ್ವಿ, ತುಂಬ ರಿಲ್ಯಾಕ್ಸ್ ಆಗಿ ಬಂದ್ವಿ. ಅಟ್ಲೀಸ್ಟ್ ಸ್ಪೀಡ್ ಬ್ರೇಕರ್ಸ್ ಅಂತೂ ಡೆಫಿನೆಟ್ಲಿ ಜಾಸ್ತಿ ಇರಲಿಲ್ಲ. ಯಾರಾದರೂ ಮೈಸೂರು ಬರಬೇಕಂದ್ರೆ ಕನಕಪುರ ಮೇಲೆಯಿಂದ ಡೈರೆಕ್ಟಾಗಿ ಬರ್ಬೋದು, ಆಯಿತಾ? ಒಂದು ಸ್ವಲ್ಪ ಹೊತ್ತು ಗೂಗಲ್ ಮ್ಯಾಪ್ ಕನ್ಫ್ಯೂಸ್ ಮಾಡುತ್ತೆ, ಬಟ್ ನೀವು ಡೈರೆಕ್ಟ್ ಮೈಸೂರು ಮ್ಯಾಪ್ ಹಾಕ್ಬಿಟ್ರೆ ಇಟ್ ಡೆಫಿನೆಟ್ಲಿ ಯೂಸ್ ಮಾಡುತ್ತೆ, ನಿಮ್ಗೆ ಆರಾಮಾಗಿ ಕರ್ಕೊಂಬರುತ್ತೆ. ಹಾಗೆ ಸ್ಟ್ರೇಟ್ ಹೋಗ್ತಾ ಇರೋದಷ್ಟೇ, ಮತ್ತೇನಿಲ್ಲ. ಸೊ ಬೇಸಿಕ್ಲಿ ಮೈಸೂರಿಂದ ಒಂದು ಸ್ವಲ್ಪ ಹೊರಗೆ ಬಂದಿದ್ದೀವಿ. NJ ಹಾಸ್ಪಿಟ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ. ಈಗ ಇದೇನು ಲೈಟಾಗಿ ಕಾರ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತಿಗೆ ನಾವು ಮೋಸ್ಟ್ಲಿ ಕೇರಳ ಬಾರ್ಡ್ರ್ ಎಂಟರ್ ಆಗ್ತೀವಿ ಅಂದ್ಕೋತೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಮಾತ್ರ ಇಲ್ಲಿ. ಎಲ್ಲಿ ನೋಡಿದ್ರು ಬೆಂಗಳೂರು ಪಾಸಿಂಗ್ ಗಾಡಿಗಳೇ, ಎಲ್ಲರೂ ಟೂರ್ ಹೋಗ್ತಿದ್ದಾರೆ. ಆ್ಯಕ್ಚುಲಿ ಲಾಂಗ್ ವೀಕೆಂಡ್ ಇರುವಾಗ ಇಟ್ ಈಸ್ ನಾಟ್ ಅ ಗುಡ್ ಟೈಮ್ ಟು ಗೋ ಎನಿವೇರ್. ನೋಡಿ ರೋಡ್ ಎಂಥ ಎಷ್ಟು ಫುಲ್ ಟ್ರಾಫಿಕ್ ಆಗಿದೆ ಅಂದರೆ ರೋಡು ಬೈಕ್ ನಿಲ್ಸೋಕ್ಕೂ ಜಾಗ ಇಲ್ಲ, ಅಷ್ಟು ಟ್ರಾಫಿಕ್ ಆಗ್ಬಿಟ್ಟಿದೆ. We are now entering into ನಾಗರಹೊಳೆ ಟೈಗರ್ ರಿಸರ್ವ್. ಸೂಪರ್. ಸೊ 19 ಕಿಲೋಮೀಟ್ರ್ ಹೀಗೆ ಇದೆ ಅಂತೆ ರೋಡು. ಆನೆ ಕಾಣುವ ಸಂಭಾವನೆ ಇದೆ ಅಂತೆ. ನೋಡುವ, ಆನೆ ಬಗ್ಗೆ ಗೊತ್ತಿಲ್ಲ, ಹಸು ಅಂತೂ ಕಾಣಿತು, ಎತ್ತು. ಓಕೆ, ನಾಗರಹೊಳೆ ಟೈಗರ್ ರಿಸರ್ವ್ ಆ್ಯಂಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾವ ಊರು ಅಂತ ಗೊತ್ತಾಗಿಲ್ಲ. ಟೈಮ್ ಬಂದ್ಬಿಟ್ಟು 3:27. ಸದ್ಯಕ್ಕೆ ವಿರಾಜಪೇಟೆಯಲ್ಲಿದ್ದೀವಿ. ಈಗ ಇಲ್ಲಿಂದ ಒಂಚೂರು ಮುಂದೆ ಹೋದರೆ ಇನ್ನೊಂದು 30 ಕಿಲೋಮೀಟರ್ಸ್ ಹೋದರೆ ಕೇರಳ ಬಾರ್ಡರ್ ಸ್ಟಾರ್ಟ್ ಆಗುತ್ತಂತೆ. ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದು 6 ಗಂಟೆ ಆಗುತ್ತಂತೆ. 6:30 ಆಗ್ಬೋದು, ಆಯಿತಾ? ನೋಡೋಣ, ಆದರೆ ಬೀಚಿಗೆ ಹೋಗೋಣ ಇವತ್ತೆ, ಇಲ್ಲ ಅಂದರೆ ನಾಳೆ ಹೋದರೆ ಆಯಿತು ಅಷ್ಟೇ, ಮತ್ತೇನಿಲ್ಲ, ಸಿಂಬಲೇ. ಸೊ ಎನಿವೇಸ್, ನಾನು ಗಾಡಿ ತೆಗೆದು ಆಫ್ ರೋಡ್ ಬಂದೇ ಬಿಡ್ತು. ಆಫ್ ರೋಡ್ ಕೇಮು ಸುಮಾರಿದೆ. ಆಫ್ ರೋಡ್ ಇದು ಎಷ್ಟು ದೂರ ಅಂತ ಗೊತ್ತಿಲ್ಲ, ಬಟ್ ಆಫ್ ರೋಡ್ ಸುಮಾರಿದೆ ಅದು. ಅಪ್ಪ ಗಾಡಿ ಬ್ರೇಕ್ ಆಗೋಕ್ಕೂ ಭಯಪ್ಪ. ಓ ಮೈ ಗಾಡ್. ಇವ್ರುಗಳನ್ನ ರೇಸ್ ಹೊಡ್ಕೊಂಡು ಹೋಗೋದು ದೊಡ್ಡ ಚಾಲೆಂಜ್. ನೋಡಿ ಹಂಗೆ ಗಾಡ್ ಲೈನಲ್ಲಿ ಇದೆ ಗಾಡಿ ಹೋಗ್ತಾ ಇದೆ. ಹಿಂದೆ ನನಗೆ ಸುಮಾರು ಒಂದು 10-15 ಗಾಡಿಗಳನ್ನ ರೇಸ್ ಹೊಡ್ಕೊಂಡು ಬಂದಿದ್ದೀನಿ ಮುಂದೆ. ಬಟ್
ಎಲ್ಲ K05 K0 ಕರ್ನಾಟಕ ಗಾಡಿಗಳೆಲ್ಲ ಬೆಂಗಳೂರು ಗಾಡಿಗಳೇ. ಇದು ಅದು ಅದ್ರ ಮುಂದ್ಗಡೆ ರೆಡ್ ಕಲರ್ ಒಂದು ಕೇರಳ ಗಾಡಿ, ಬಟ್ ಬಾಕಿ ಎಲ್ಲ ಕರ್ನಾಟಕ ಗಾಡಿಗಳೇ, ಬೆಂಗಳೂರು ಗಾಡಿಗಳೇ. ಅದರಲ್ಲಿ ರೋಡ್ಸ್ ಬೇರೆ ಸರಿ ಇಲ್ಲ. ಅರಣ್ಯ ಇಲಾಖೆ ವಿರಾಜಪೇಟೆ ವಿಭಾಗ. ಓಕೆ, ಇದು ಫಾರೆಸ್ಟ್ ಇದರಲ್ಲಿ ಇದ್ದೀವೇನು, ವಿರಾಜಪೇಟೆ ಫಾರೆಸ್ಟ್ ಇದು ಲೈನ್ಸ್ಗಳು. ಬಟ್ ರೋಡ್ ಎಕ್ಸ್ಟ್ರೀಮ್ಲಿ ಚೆನ್ನಾಗಾಗಿದೆ ನೋಡಿ. ಈಗ ಫುಲ್ ಅಗಲ ರೋಡು, ಪಾಟ್ ಹೋಲ್ಸ್ ಇಲ್ಲ, ಒಂದು ಸೂಪರಾಗಿದೆ. ವಿ ಆರ್ ಒಫಿಷಿಯಲಿ ಇನ್ ಕೇರಳ. ಆಯಿತಾ, ಈಗ ನೋಡಿ ಎಲ್ಲ ಬೋರ್ಡೆಲ್ಲ ಮಲಯಾಳಂ ಸ್ಟಾರ್ಟ್ ಆಗೋಯ್ತು. ಓಕೆ, ಎಲ್ಲ ಬೋರ್ಡ್ ಮಲಯಾಳಂ ಸ್ಟಾರ್ಟ್ ಆಯಿತು. ಸೊ ವೆಲ್ಕಮ್ ಟು ಕೇರಳ ಅಂತ ಹೇಳ್ಬೋದು ಅಷ್ಟೇ, ಮತ್ತೇನಿಲ್ಲ. ಸೊ ಇನ್ನು 67 ಕಿಲೋಮೀಟ್ರ್ ಇದೆ. 67 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ 1 hour 37 minutes ಬೇಕಂತೆ. ಅಂದರೆ ಅರ್ಥ ಮಾಡ್ಕೋಬೋದು ಹೆಂಗಿರ್ಬೋದು ಅಂತ. ಫುಲ್ ಘಾಟ್ ಸೆಕ್ಷನ್ ಇರುತ್ತೆ ಅಂದ್ಕೋತೀನಿ. ನಾವು ವಿ ಆರ್ ಇನ್ ಹುಲಿಕಲ್. ಬಡದಾಡ್ಕೊಂಡು ಬಂದು ಕಣ್ಣೂರು ರೀಚ್ ಆದ್ವಿ. ಸೊ ಇವಾಗ ನಮ್ಮ ಒಬ್ಬರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದ್ದರು, ಅವರು ನಮಗೆ ನಮ್ಮ ರೂಮ್ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಯಿತಾ, ಮುಂದ್ಗಡೆ ಗಾಡಿ ಹೊಡಿತಿರೋದು ಗಣಿ, ಅವ್ರ ಮುಂದೆ ಒಬ್ಬರು ಆ್ಯಕ್ಟಿವಾದಲ್ಲಿದ್ದಾರೆ ಬ್ಲ್ಯಾಕ್ ಶರ್ಟು, ಅವ್ರು ಬಂದ್ಬಿಟ್ಟು ನಮ್ಮ POC. ಆಯಿತಾ, ಎಲ್ಲಿದ್ದಾರೆ ನೋಡಿ, KL 86 C6131. ಆಯಿತಾ, ಸೊ ನಮ್ಮ ರೂಮ್ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೂಮ್ ನೆಲ್ಲ ಹರ್ಕಂತೆ. ಒಂದು ಒಳ್ಳೆಯದು, ಗಣೇಶಿಗೆ ನಮ್ಮ ಗಣೇಶಿಗೆ ತಮಿಳು ಬರುತ್ತೆ, ಮತ್ತು ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ತಮಿಳು ಮತ್ತು ಮಲಯಾಳಂ ಎರಡೂ ಮಾತಾಡ್ತಾರೆ. ಸೊ ದಟ್ಸ್ ಒನ್ ಗುಡ್ ಥಿಂಗ್. ಇವರೇ ನನಗೆ ಈಗ ರೂಮ್ ತೋರ್ಸೋಕೆ ಹೋಗ್ತಿರೋರು. ಇಂಡಿಕೇಟರ್ ಹಾಕೋದು ನೋಡಿ, ರೈಟ್ ಸೈಡ್ ತಿರುಗಬೇಕಂತೆ. ರೂಮ್ಗೆ ವ್ಯೂ ನೆಲ್ಲ ಇರಕ ಅಂದರು, ಅದು ಎಷ್ಟು ನೆಲ್ಲ ಇರಕ ಅಂತ ನೋಡಬೇಕು. ಬನ್ನಿ. ಓಹೋ ಇದೇನಾ? ಗಾಡಿ ಪಾರ್ಕಿಂಗ್ ಬೇರೆ ಜಾಗ ಇದೆ. ಸಬಾಸ್. ಸೂಪರ್. பார்க்கலாம். ಶೀಟ್ ಔಟ್ ಥರ ಇದೆ. ವ್ಯೂ. Okay, I will just okay.